ಈ ಒಂದು ಕಾರ್ಯಕ್ರಮ ನಾವು ರೈತರಿಗೆ ತರಬೇತಿ ಕಾರ್ಯಕ್ರಮ ಏನು ಆಯೋಜಿಸಿದೀವಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಅದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಾವು ಕಾವೇರಿ ಕೂಗಿನಲ್ಲಿ ಏನು ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪರಿಚಯ ನಿಮಗೆಲ್ಲ ಕೊಡೋಣ ಅಂತ ಇಷ್ಟಪಡ್ತೀನಿ. ನಾವು ಕಳೆದ 20 ವರ್ಷಗಳ ಒಂದು ಏನು ನಮಗೆ ಅನುಭವ ಇದೆ ಮರಾಧಾರಿತ ಕೃಷಿಯಲ್ಲಿ, ಅದನ್ನ ಇಟ್ಟುಕೊಂಡು ನಾವು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮರ ಆಧಾರಿತ ಕೃಷಿಯನ್ನು ನಾವು ರೈತರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಈ ಮರ ಆಧಾರಿತ ಕೃಷಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಫೂಲ್ ಪ್ರೂಫ್ ಮಾಡೆಲ್ ಆಗಿ ನಮಗೆ ಏನು ಕಲಿಕೆಗಳಿತ್ತು, ಏನೇನು ನಾವು ಕಲ್ತಿದ್ದೀವಿ ಇಷ್ಟು ವರ್ಷಗಳಲ್ಲಿ, ಅದನ್ನೆಲ್ಲ ಗಮನಕ್ಕೆ ಇಟ್ಟುಕೊಂಡು ಒಂದು ಫುಲ್ ಪ್ರೂಫ್ ಮಾಡೆಲ್ ಆಗಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ರೈತರು ಸಸಿಗಳನ್ನ ನೆಡೋದು ಹೇಗೆ, ಅಂದ್ರೆ ಸಸಿಗಳನ್ನ ಬೆಳೆಸೋದು ಹೇಗೆ, ಉತ್ಪಾದನೆ ಮಾಡೋದು ಹೇಗೆ, ಮತ್ತೆ ಅದರ ವಿತರಣೆ ಮಾಡೋದು ಹೇಗೆ, ಅದರ ಜೊತೆಗೆ ಈ ಸಸಿಗಳನ್ನ ನೆಡಬೇಕು ಅಂತ ಇಷ್ಟ ಇರೋ ರೈತರು ಸಹ ನಮ್ಮ ಜೊತೆ ಇದ್ದಾರೆ. ಸಸಿಗಳನ್ನ ನೆಡಬೇಕು ಅಂತ ಇಷ್ಟ ಇರೋ ರೈತರು ಅವ್ರಿಗೆ ನಾವು ಈ ಸಾವಯವ ರೀತಿಯಲ್ಲಿ ಬೆಳೆದಂತ ಸಸಿಗಳು, ಟಿಂಬರ್ ಸಸಿಗಳೇನಿದೆ ಅದನ್ನ ನಾವು ಕೇವಲ ₹3 ಸಬ್ಸಿಡಿ ದರದಲ್ಲಿ ₹3 ನಾವು ವಿತರಣೆ ಮಾಡ್ತೀವಿ. ಈ ಸಸಿಗಳು ಅವರು ತಗೊಳ್ಳೋದಕ್ಕೂ ಮುಂಚೆ ಉಚಿತವಾಗಿ ಅವರ ಜಮೀನಿಗೆ ಭೇಟಿ ಕೊಟ್ಟು ಒಂದು ತಾಂತ್ರಿಕ ವೈಜ್ಞಾನಿಕ ಮಾರ್ಗದರ್ಶನವನ್ನು ಕೊಡ್ತೀವಿ. ಅವರ ಜಮೀನಲ್ಲಿ ಮಣ್ಣು ಯಾವ ಥರ ಇದೆ, ಮಣ್ಣಿನ ಆಳ ಏನಿದೆ, ನೀರು ಹೇಗಿದೆ, ನೀರಿನ ಒಂದು ಉಪ್ಪಿನಾಂಶ TDS ಅಂತಾರೆ, ಸೊ TDSನು ಸಹ ನಾವು ಚೆಕ್ ಮಾಡಿ ಆ ಒಂದು ಪ್ರದೇಶಕ್ಕೆ ಅನುಗುಣವಾದಂತೆ ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿಗೆ ಯಾವ ಥರ ಮರಗಳು ಬೇಕು, ಈ ಒಂದು ಸಲಹೆಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ.